ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದರ ಈ ಸುಭಾಷಿತದೊಂದಿಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ, ತೋಟಕ್ಕೆ ಹೊರಟಿದ್ದೀವಿ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ನನ್ನ ಎಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ತಿಂಡಿಗೆ ನಾನು ವೆಜ್ ಪಲಾವ್ ಜೊತೆಗೆ ಗೋಬಿ 65 ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕಾಲಿಫ್ಲವರ್ನ ತೊಗೊಂಡು ಅದು ಫ್ಲಾರೆಟ್ಸ್ನೆಲ್ಲ ತೀರಾ ದಪ್ಪನೂ ಅಲ್ದಿರ, ತೀರಾ ಚಿಕ್ಕದಾಗೂ ಅಲ್ದಿರ, ಮೀಡಿಯಮ್ ಸೈಜಲ್ಲಿ ಬಿಡಿಸ್ಕೊಂಡಿದ್ದೀನಿ. ಅದನ್ನು ನಾನೀಗ ಇಲ್ಲಿ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಅದು ಕುದಿ ಬಂದಾಗ ಈ ನಾನು ಬಿಡಿಸ್ಕೊಂಡಿದ್ದಂಥ ಫ್ಲಾರೆಟ್ಸ್ ಏನಿದೆ ಅದನ್ನು ನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು 3 ರಿಂದ 4 ನಿಮಿಷ ಈ ನೀರಲ್ಲಿ ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬೌಲಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗ ಅದೇ ಬೌಲ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡೋರಿದ್ದರೆ ಹಾಕ್ಕೊಳ್ಬೋದು. ನಾನು ಮೈದಾ ಹಿಟ್ಟನ್ನು ಅಷ್ಟಾಗಿ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಅದರ ಆಲ್ಟರ್ನೇಟಿವ್ ಆಗಿ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ 3 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಜೋಳದ ಹಿಟ್ಟು. ಈಗ ಅದಕ್ಕೆ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಆ್ಯಂಡ್ ನೀವಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀರಾ ಅನ್ನೋದಾದರೆ ಜೋಳದ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನಾನಿಲ್ಲಿ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಆದಷ್ಟು ಮೈದಾನ ಅವಾಯ್ಡ್ ಮಾಡ್ತೀನಿ. ಈಗ ಅದೇ ಬೌಲ್ಗೆ ಒಂದು 1/4 ಚಮಚ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಚಾಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ಇಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಗೋಬಿಯಲ್ಲಿ ನೀರಿನ ಅಂಶ ಇರುತ್ತೆ, ಸೊ ಹಾಗಾಗಿ ಅದು ನೀರನ್ನು ಬಿಟ್ಕೊಳ್ಳುತ್ತೆ. ಈ ಸ್ಟೇಜಲ್ಲಿ ನಾನು ನೀರನ್ನು ಜಾಸ್ತಿ ಮಿಕ್ಸ್ ಮಾಡಿಲ್ಲ, ನೋಡಿಕೊಂಡು ಬೇಕಾದರೆ ಆಮೇಲೆ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಬ್ಯಾಟರು ತುಂಬಾ ತೆಳ್ಳಗಾದರೆ ಗೋಬಿ ಜೊತೆ ನೀಟಾಗಿ ಕೋಟ್ ಆಗಲ್ಲ, ಸೊ ಹಾಗಾಗಿ ಸ್ಟಾರ್ಟಿಂಗ್ ನೀರನ್ನು ಹಾಕದಿರಾನೇ ನಾವು ಕಲಿಸ್ಕೊಳ್ಳೋಣ. ಆ್ಯಂಡ್ ನಾನಿಲ್ಲಿ 4 ನಿಮಿಷ ಏನು ಈ ಕಾಲಿಫ್ಲವರ್ನ ನೆನೆಸಿದ್ದೆ ನೀರಲ್ಲಿ, ಬಿಸಿನೀರಲ್ಲಿ, ಅದರಿಂದ ತೆಗೆದು ತಣ್ಣೀರಲ್ಲಿ ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಈ ಫ್ಲಾರೆಟ್ಸ್ಗಳು ಏನಿದೆ ಅದನ್ನು ಒಂದು 50 ಭಾಗದಷ್ಟು ನಾನು ಬೇರೆ ಕ್ಲೀನ್ ವಾಟರಲ್ಲಿ ಬೇಯಿಸಿದ್ದೆ ಉಪ್ಪನ್ನು ಹಾಕಿ. ಸೊ ಈಗ ಈ 50% ಬೆಂದಿರುವಂಥ ಈ ಕಾಲಿಫ್ಲವರ್ಗಳು ಈ ಬ್ಯಾಟರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನಿಲ್ಲಿ ಇದನ್ನು ಕಾಲಿಫ್ಲವರ್ಗಳನ್ನ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಒಂದು 50% ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ಈ ಕಾಲಿಫ್ಲವರ್ನ ನಾನು ಮುಂಚೆನೇ ಮಾಡಿದ್ವಲ್ಲ ಬ್ಯಾಟರು, ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು ಕೋಟಿಂಗ್ ಬಂದರೆ ಸಾಕಾಗುತ್ತೆ. ಅದ್ರ ಮೇಲೆ ತುಂಬ ಡ್ರೈ ಅಂತ ಅನ್ನಿಸ್ತು ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡೋಣ. ಈಗ ಕಾಲಿಫ್ಲವರ್ ಸ್ವಲ್ಪ ನೆನಿಲಿ ಆ ಮಸಾಲೆ ಜೊತೆ. ಅಷ್ಟರಲ್ಲಿ ನಾನಿಲ್ಲಿ ವೆಜ್ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ 1 ಸ್ಪೂನ್ ಆಗುವಷ್ಟು ಸೋಂಪು, 1 ಇಡಿ ಆಗುವಷ್ಟು ಬೆಳ್ಳುಳ್ಳಿ, ಇನ್ನು 1 ಇಂಚ್ ಆಗುವಷ್ಟು ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಇಡಿ ಆಗುವಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ವೆಜ್ ಪಲಾವ್ ಮಾಡೋದಕ್ಕೆ ನಾನು ಒಂದು ಮೀಡಿಯಮ್ ಸೈಜಲ್ಲ ಒಂದು ಸ್ವಲ್ಪ ದಪ್ಪ ಇರುವಂಥ ಈರುಳ್ಳಿನೇ 1 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಹಾಕೋದಕ್ಕೆ ಈರುಳ್ಳಿನ ಕಟ್ ಮಾಡೋದಕ್ಕೂ ಮುಂಚೆ ನಾವು ವೆಜಿಟೇಬಲ್ಸ್ ಏನೇನು ಬೇಕೋ ಅದು ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ರೆ ಸೊ ವೆಜ್ ಪಲಾವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥ ತರಕಾರಿಗಳು ಬೀನ್ಸು, ಕ್ಯಾರೆಟು, ನವಕೋಲು ಮತ್ತು ಬಟಾಣಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ನವಕೋಲನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಮಸಾಲೆ ರೆಡಿಯಾಗಿದೆ, ಇನ್ನು ತರಕಾರಿಗಳೆಲ್ಲನೂ ನೀಟಾಗಿ ಕಟ್ ಮಾಡಿ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ತುಪ್ಪನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಮತ್ತು ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಬೇಕು. ಸೊ ಈಗ ಕಾದಿದೆ. ಈಗ ನಾನು 2 ಪಲಾವ್ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಚಕ್ಕೆ, 1-4 ಲವಂಗ, 1-2 ಅನಾನಸ್ ಹೂವು, 2 ಏಲಕ್ಕಿ, ಜಾಪತ್ರೆ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಘಮ ಬರ್ತಾ ಇದ್ದ ಹಾಗೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಗಳನ್ನು ಸೇರಿಸೋಣ.
ಈಗ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಈರುಳ್ಳಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಟಿದ್ದಂಥ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆ ಯಾವುದನ್ನು ನಾವು ಹುರಿದು ಹಾಕದೇ ಇರೋ ಕಾರಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ಹಸಿ ವಾಸನೆ ಹೋಗಿದೆ. ಸೊ ಈ ಟೈಮಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದಂಥ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೀನ್ಸ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಅದ್ರ ಜೊತೆಗೇ ಕ್ಯಾರೆಟು ಮತ್ತು ನವಕೋಲನ್ನ ಸೇರಿಸಿದ್ದೀನಿ. ಹೀಗೆ ತರಕಾರಿಗಳೆಲ್ಲನೂ ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಅಷ್ಟರಲ್ಲಿ ನಾವು ಟೊಮ್ಯಾಟೊಗಳನ್ನು ಕಟ್ ಮಾಡ್ಕೊಂಡು ಬರೋಣ. ನಾನಿಲ್ಲಿ 3 ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ. ನೀವು ನಾಟಿ ಟೊಮ್ಯಾಟೊ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು. ಈಗ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೋಸ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೋಸ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಟೊಮ್ಯಾಟೋಸ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡ್ತೀವಿ, ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಟೊಮ್ಯಾಟೋಸ್ ಆ್ಯಡ್ ಮಾಡಿದ್ಮೇಲೆ ನಾನು ಇಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ಎಲ್ಲನೂ ನೀಟಾಗಿ ಬೆರೀಲಿ ಅಂತ. ಇನ್ನು ಅವಾಗವಾಗ ತಿರುಗಿಸ್ಕೊಡ್ಬೇಕಾಗತ್ತೆ, ಯಾಕೆ ಅಂದರೆ ತಳ ಅಂಟಬಾರ್ದು ಅಂತ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಟೊಮ್ಯಾಟೋನ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಟೊಮ್ಯಾಟೋಸ್ ಬೆಂದು ಎಣ್ಣೆ ಬಿಟ್ಟಾದಮೇಲೆ ನಾನು ಇಲ್ಲಿ ಮನೇಲೇ ಮಾಡಿದಂಥ ಧನಿಯಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರುವಂಥ ಕ್ವಾಂಟಿಟಿ 3 ಪಾವ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀರನ್ನು ಕುದಿಯೋದಕ್ಕಿಟ್ಟು ಕೂಡ ಅಕ್ಕಿನ ಆ್ಯಡ್ ಮಾಡ್ಬೋದು. ಬಟ್ ಈ ರೀತಿಯಾಗಿ ಮಾಡಿದ್ರೆ ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಮೊದಲು ಅಕ್ಕಿನ ಹಾಕಿ ಒಂದು ಸ್ವಲ್ಪ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಆನಂತರ ನೀರನ್ನು ಹಾಕೋದ್ರಿಂದ ಡಿಫ್ರೆಂಟ್ ಫ್ಲೇವರ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಹೀಗೆ ಒಂದು 2ರಿಂದ 3 ನಿಮಿಷದಷ್ಟು ಅಕ್ಕಿನ ಹಾಕಿದ್ಮೇಲೆ ತಿರುಗಿಸ್ಕೊಟ್ಟು ಆನಂತರ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ 1:2 ರೇಷಿಯೋ ಹಾಗೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ರೀತಿಯಲ್ಲಿ 3 ಪಾವ್ ಅಕ್ಕಿಗೆ ನಾನಿಲ್ಲಿ 6 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಮಸಾಲೆ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ದೇ ಇರೋ ಕಾರಣ ನೀರನ್ನು ನಾವು ಕರೆಕ್ಟಾಗಿ ತೊಗೊಂಡ್ರೂ ನಡೆಯುತ್ತೆ. ಮಸಾಲೆನೇ ಜಾಸ್ತಿ ಇತ್ತು ಅನ್ನುವಂಥ ಟೈಮಲ್ಲಿ ನೀರನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀರು ಕುದಿಯೋದಕ್ಕೆ ಬಂದಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ಲೇಮ್ನ ಕಡಿಮೆ ಇಟ್ಟು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಸೊ ಈಗ ಲಿಡ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ಅಲ್ಲಿಗೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾವು ಆಗಲೇ ಮ್ಯಾರಿನೇಟ್ ಮಾಡಿದಂಥ ಕಾಲಿಫ್ಲವರ್ ಇಷ್ಟೊತ್ತಿಗೆ ರೆಡಿಯಾಗಿರುತ್ತೆ. ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಕಾಲಿಫ್ಲವರ್ಗಳನ್ನ ತವಾ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಲಿಫ್ಲವರ್ ಆಲ್ರೆಡಿ ಅರ್ಧ ಭಾಗ ಬೆಂದಿರೋದ್ರಿಂದ ಇನ್ನೊಂದು 1/4 ಭಾಗ ಬೆಂದರೆ ಸಾಕಾಗುತ್ತೆ.
ಸೊ ಇತ್ತೀಚೆಗಿನ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಹೋಗಿ ಗೋಬಿ ಮಂಚೂರಿ, ಗೋಬಿ ಡ್ರೈ ಈ ರೀತಿಯಾಗಿ ತಿನ್ನೋದನ್ನೇ ಅವಾಯ್ಡ್ ಮಾಡಿದ್ದೀವಿ. ಬಟ್ ಆದರೆ ಕ್ರೇವಿಂಗ್ಸು ಸ್ಯಾಟಿಸ್ಫೈ ಆಗಬೇಕಂತಂದರೆ ಮನೇಲೇ ಈ ರೀತಿಯಾಗಿ ಹೆಲ್ತಿಯಾಗಿ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಡೀಪ್ ಫ್ರೈ ಮಾಡೋದು ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರು ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡ್ಬೋದು. ಎಸ್ಪೆಷಲಿ ಮಕ್ಳಿಗೆ ಕೊಡುವಾಗ ಆದಷ್ಟು ಡೀಪ್ ಫ್ರೈ ಮಾಡಿರುವಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲಿ ನಾವು ಬೆಣ್ಣೆ ಹಾಕಿರೋದ್ರಿಂದ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಈ ಗೋಬಿಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ಗೋಬಿಗಳನ್ನು ಒಂದು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಈ ರೀತಿ ಹಸಿರು ಮೆಣಸಿನ್ಕಾಯಿನ ಮತ್ತು ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ಸೊ ಈಗ ನೀವು ನೋಡ್ತಾ ಇರೋ ಹಾಗೆ ಕೋಟಿಂಗು ಕೂಡ ತುಂಬಾ 1 ಲೇಯರ್ ಕೋಟಿಂಗ್ ಅನ್ನೋ ರೀತಿಯಲ್ಲಿದೆ. ಇನ್ನು ಫ್ರೈ ಆಗಿರೋದು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಗೋಬಿ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಇಲ್ಲಿ ಗೋಬಿನ ಜಾಸ್ತಿ ಬೇಯಿಸ್ಕೊಂಡ್ರು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಇಲ್ಲಿಗೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ವೆಜ್ ಪುಲಾವ್ ಜೊತೆ ಗೋಬಿ 65 ಡ್ರೈ ರೆಡಿಯಾಗಿದೆ. ಸೊ ಈಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ಈ ಗೋಬಿ 65ನ ಕಣ್ಣು ಮುಚ್ಕೊಂಡು ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು, ಯಾವುದೇ ಗಿಲ್ಟ್ ಇಲ್ದಿರ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ಈ ರೀತಿಯಾಗಿ ಮಕ್ಕಳು ಕೊಡೋದು ಹೆಲ್ತಿನಾ ಅಲ್ವಾ ಅಂತ. ಸೊ ಇಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ತೋಟಕ್ಕೆ ಹೊರಟಿದ್ವಿ. ಸೊ ಹಾಗಾಗಿ ತೋಟಕ್ಕೂ ಕೂಡ ಇದನ್ನೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಅಂತ. ಈಗ ಮಾಡಿದಂಥ ಪಲಾವ್ನ ಮತ್ತು ಗೋಬಿ ಡ್ರೈನ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ನ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ, ಇನ್ನು ಗೋಬಿ ಡ್ರೈನ ಇನ್ನೂ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ತೋಟದಲ್ಲಿ ಮಕ್ಕಳಿಗೆ ಸರ್ವ್ ಮಾಡೋಣ ಅಂತ. ಆ್ಯಂಡ್ ಎಸ್, ಈಗ ತೋಟಕ್ಕೆ ಹೊರಟಿದ್ದೀವಿ.
ಮುಂಚೆ ಅಪ್ಪ ಮುಂಚೆ ನಾನು ಹಿಂಗೆ ಮಾಡ್ತೀನಿ. ನಿಂದೋಗುತ್ತಲ್ಲ ಆಡಕ್ಕೋದ್ರಲ್ಲಿ ಹೋಗಿ ಕ್ಲೀನಾಗಿ ನಡ್ಕೊಂಡೆ. ಇನ್ನು ನಾವು ಹೋಗ್ತಾ ಆನ್ ದ ವೇ ಇಲ್ಲಿ ಮುದ್ದೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಮುದ್ದೆ ಮತ್ತು ನಾನ್ ವೆಜ್ನ ಪಾರ್ಸೆಲ್ ತೊಗೊಂಡೋದ್ವಿ. ಬಾ 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 ನೋಡಿ ಅಲ್ಲಿಂದೆಲ್ಲ ಬರ್ತದೆ. ಬಾ 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 ಒಳಗಡೆನೆ ಹೋಗ್ಬಿಟ್ಟು ಹಾಕ್ರಿ, ಯಾಕೆ ಇಲ್ಲಿಂದ? ಬಾ ಬಾ ಇರಿ ಧೂಳು ಬರ್ತೈತೆ. ಎಷ್ಟು ಚಂದಾಗಿವಳು ಹರಿಯವರಾಣಿ ಮಗಳು. ನೋ ಬೇಬಿ, ಇವಾಗ ವೆದರ್ ಚೆನ್ನಾಗಿಲ್ಲ, ಬೇಡ. ಎಲ್ಲೋಡು ಚಪ್ಪಲಿ ನೋಡಿ ಹೆಂಗೆ ಬಿಸಾಕುತ್ತೆ. ಪುಟ ನಿಧಾನಕ್ಕೆ ಬಿಡು. ನೋ ಕಂದ. ಏನು ತಿಂತಾ ಇದೆಯಾ? ಗೋಬಿ ಮಂಚೂರಿ. ನೀವೇನು ತಿಂತಾ ಇದ್ದೀರಿ? ನೀವು ಗೋಬಿ ಮಂಚೂರಿ ತಿಂತಾ ಇದ್ದೀರಿ. ಚೆನ್ನಾಗಿದೆಯಾ? ಇವರು ಆದರೆ ಇವರು ನಮ್ಮಮ್ಮ. ಗೊತ್ತೇ ಇರಲಿಲ್ಲ. ಸ್ವಿಮ್ಮಿಂಗ್ ಆಡಿ ಬಂದು ಸುಸ್ತಾಗ್ಬಿಟ್ಟಿದ್ದೀರಲ್ಲ, ಹೊಟ್ಟೆ ಸಿಗ್ತಾ ಇದೆ.
ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಶೈನಿಂಗ್.